ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಯುದ್ಧದಲ್ಲಿ ಸಾಥ್ ಕೊಡದ ಯುರೋಪಿಯನ್ ದೇಶಗಳು ಹಾಗೂ ನ್ಯಾಟೋಗೆ ಅಮೆರಿಕ ಪಾಠ ಕಲಿಸ್ತೀನಿ ಅಂತ ಹೊರಟಿದೆ. ಜರ್ಮನಿಯಲ್ಲಿನ ತನ್ನ ಸುಮಾರು 5,000 ಪಡೆಗಳನ್ನ ಹಿಂದಕ್ಕೆ ಕರೆಸಿಕೊಂಡಿರೋ ಅಮೆರಿಕ ಈಗ ಅಟ್ಲಾಂಟಿಕ್ ಸಾಗರದಲ್ಲಿ ಬ್ರಿಟನ್ಗೆ ಒಂದು ಸೈಲೆಂಟ್ ಧಮಕಿ ಕೊಡ್ತಾ ಇದೆ. ಅಲ್ಲಿ ದಕ್ಷಿಣ ಅಮೆರಿಕಾಗೆ ಸೇರಿದ ಅರ್ಜೆಂಟೀನಾ ನಮ್ಮದು ಅಂತ ಕ್ಲೈಮ್ ಮಾಡ್ತಾ ಇರುವ ಫಾಕ್ಲ್ಯಾಂಡ್ ದ್ವೀಪಗಳ ವಿಷಯದಲ್ಲಿ ಅಮೆರಿಕ ಬ್ರಿಟಿಷರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಹಾಗಾದ್ರೆ ಏನಿದು ಅಮೆರಿಕ, ಅರ್ಜೆಂಟೀನಾ ಮತ್ತು ಬ್ರಿಟನ್ ನಡುವಿನ ಕೋಲ್ಡ್ ವಾರ್? ಬ್ರಿಟನ್ನಿಂದ ಸುಮಾರು 12,955 ಕಿಲೋಮೀಟರ್ ದೂರ ಇರೋ ಈ ಫಾಕ್ಲ್ಯಾಂಡ್ಗೂ ಬ್ರಿಟನ್ಗೂ ಏನು ಸಂಬಂಧ? ಅದನ್ನು ಅರ್ಜೆಂಟೀನಾ ನಮ್ಮದು ಅಂತ ಯಾಕೆ ಹೇಳುತ್ತೆ? ಅಲ್ಲಿ ಅಮೆರಿಕಾದ ಆಟ ಏನು? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕಾದ ಶತ್ರುತ್ವಕ್ಕಿಂತಲೂ ಗೆಳೆತನ ತುಂಬ ಕಾಸ್ಟ್ಲಿ ಅಂತ ಹೆನ್ರಿ ಕಿಸಿಂಜರ್ ಈ ಹಿಂದೆ ಹೇಳ್ತಾ ಇದ್ರು. ಅದು ನಿಜ ಕೂಡ. ಅಮೆರಿಕಾದ ದ್ವೇಷವನ್ನು ಕಟ್ಕೊಂಡಿರೋ ಉತ್ತರ ಕೊರಿಯಾ ಒಂದಷ್ಟು ನಿರ್ಬಂಧಗಳನ್ನು ಎದುರಿಸ್ತಾ ಇದೆ. ಅವುಗಳನ್ನು ನಿಭಾಯಿಸ್ತಾ ಆಗಾಗ ಅಮೆರಿಕಾನ ಕೂಡ ಹೆದರಿಸ್ತಾ ಹೇಗೋ ಅದು ಬದುಕ್ತಾ ಇದೆ. ಆದರೆ ಅಮೆರಿಕಾದ ಮಿತ್ರ ದೇಶಗಳ ಪರಿಸ್ಥಿತಿನ ನೋಡಿ. ನ್ಯಾಟೋ ದೇಶದ ಸಾರ್ವಭೌಮತ್ವದಲ್ಲಿರೋ ಗ್ರೀನ್ಲ್ಯಾಂಡನ್ನು ಅಮೆರಿಕ ನಮಗೆ ಬೇಕು ಅನ್ನುತ್ತೆ. ಅಮೆರಿಕಾದ ಸ್ನೇಹಕ್ಕೆ ಕಟ್ಟುಬಿದ್ದು ಡಾಲರ್ನ ಗೌರವ ಉಳಿಸ್ತಾ ಇರೋ ಅರಬ್ ದೇಶಗಳ ಮೇಲೆ ಇರಾನ್ ಎಷ್ಟೇ ದಾಳಿ ಮಾಡಿದರೂ ಅಮೆರಿಕ ಅವರಿಗೆ ಸಂಪೂರ್ಣ ರಕ್ಷಣೆಯನ್ನು ಕೊಡೋದಕ್ಕೆ ಹೋಗ್ತಾ ಇಲ್ಲ. ಭಾರತ ನಮ್ಮ ಮಿತ್ರ, ಮೋದಿ ನನ್ನ ಗುಡ್ ಫ್ರೆಂಡು, ಗ್ರೇಟ್ ಫ್ರೆಂಡು ಅಂತ ಹೇಳ್ತಲೇ ಭಾರತದ ಮೇಲೆ ಟ್ಯಾರಿಫ್ ಹಾಕತ್ತೆ. ಭಾರತದ ಶತ್ರು ಪಾಕಿಸ್ತಾನವನ್ನು ತೊಡೆ ಮೇಲೆ ಕೂಡಿಸ್ಕೊಳ್ಳುತ್ತೆ. ಯುರೋಪ್, ಜಪಾನ್, ವಿಯೆಟ್ನಾಂ ಯಾವ ಮಿತ್ರನನ್ನು ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ನೆಮ್ಮದಿಯಾಗಿರೋದಕ್ಕೆ ಬಿಟ್ಟಿಲ್ಲ. ಇನ್ನು ಯುರೋಪ್ ನಮ್ಮ ಮರ್ಜಿಯಲ್ಲಿದೆ ಅಂತ ಹೇಳೋದರ ಮೂಲಕ ಅವ್ರ ಮರ್ಯಾದೆನ ಟ್ರಂಪ್ ತೆಗೆದ್ರು. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ಗೆ ಅವರ ಹೆಂಡತಿ ಹೊಡಿತಾರೆ ಅಂತ ಬಹಿರಂಗವಾಗಿ ಹೇಳೋ ಮೂಲಕ ಮ್ಯಾಕ್ರಾನ್ಗೆ ಅವಮಾನ ಮಾಡಿದ್ರು. ಇದನ್ನೇ ಹೆನ್ರಿ ಕಿಸಿಂಜರ್ ಹೇಳಿದ್ದು ಮತ್ತು ಟ್ರಂಪ್ ಸ್ವಲ್ಪ ಓವರ್ ಆಗಿ ಮಾಡ್ತಾ ಇರೋದು. ಇನ್ನು ಈಗ ಅಮೆರಿಕ ಬ್ರಿಟನ್ನನ್ನು ಬಗ್ಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಲ್ಲಿ ಅಮೆರಿಕಾಗೆ ನೆರವಾಗ್ತಾ ಇರೋದು ಅರ್ಜೆಂಟೀನಾ. ಅರ್ಜೆಂಟೀನಾ ದಕ್ಷಿಣ ಅಮೆರಿಕಾದ ಈ ದೇಶ ದಶಕಗಳಿಂದಲೂ ಕೂಡ ಬ್ರಿಟನ್ ವಿರುದ್ಧ ಕಿಡಿಕಾರ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಫಾಕ್ಲ್ಯಾಂಡ್ ದ್ವೀಪಗಳು. ಈ ದ್ವೀಪಗಳ ಬಗ್ಗೆ ನಿಮಗೆ ಹೇಳೋದಕ್ಕೆ ಮೊದಲು ಅರ್ಜೆಂಟೀನಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅರ್ಜೆಂಟೀನಾ. ಅರ್ಜೆಂಟಿಯಮ್ ಅನ್ನೋ ಲ್ಯಾಟಿನ್ ಪದದಿಂದ ಅರ್ಜೆಂಟೀನಾ ಅನ್ನೋ ಹೆಸರು ಬಂದಿದೆ. ಅರ್ಜೆಂಟಿಯಮ್ ಅಂದರೆ ಬೆಳ್ಳಿ ಅಂತ ಅರ್ಥ. ಈ ನೆಲದಲ್ಲಿ ಬೆಳ್ಳಿ ಹಾಗೂ ಚಿನ್ನದ ನಿಕ್ಷೇಪಗಳು ಸಾಕಷ್ಟಿದ್ದ ಕಾರಣಕ್ಕೆ ಇದನ್ನ ಅರ್ಜೆಂಟೀನಾ ಅನ್ನೋ ಹೆಸರಲ್ಲಿ ಕರೆಯಲಾಯಿತು. ಅಷ್ಟೇ ಅಲ್ಲದೆ ಆ ಬೆಳ್ಳಿ ಮತ್ತು ಚಿನ್ನನೇ ಇಲ್ಲಿಗೆ ಐರೋಪ್ಯರು ಬಂದು ನೆಲೆಸೋ ಹಾಗೆ ಮಾಡ್ತು. ಈ ಅರ್ಜೆಂಟೀನಾ 27,80,400 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ 4,73,27,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಅದರಲ್ಲಿ 58.9% ಕ್ರೈಸ್ತರಿದ್ರೆ 39.8% ನಾಸ್ತಿಕರಲ್ಲಿದ್ದಾರೆ. ಇನ್ನುಳಿದ 1.3% ಮಂದಿ ಮಾತ್ರ ವಿವಿಧ ಮತಾವಲಂಬಿಗಳಾಗಿದ್ದಾರೆ. ಇನ್ನು ದಕ್ಷಿಣ ಅಮೆರಿಕಾದಲ್ಲಿ ಬ್ರೆಜಿಲ್ನ ನಂತರ ಅತಿದೊಡ್ಡ ದೇಶ ಅಂತ ಗುರುತಿಸಿಕೊಳ್ಳೋ ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಏರಿಸ್. ಈ ಅರ್ಜೆಂಟೀನಾ ಚಿಲಿಯ ಜೊತೆ ಸುಮಾರು 5,000 ಕಿಲೋಮೀಟರ್ಗೂ ಅಧಿಕ ಉದ್ದದ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅದು ಜಗತ್ತಿನ ಅತಿ ಉದ್ದದ ಗಡಿಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇದೆ. ಇದರ ಜೊತೆ ಉರುಗ್ವೆ, ಪೆರಗ್ವೆ, ಬ್ರೆಜಿಲ್ ಹಾಗೂ ಬೊಲಿವಿಯಾದ ಜೊತೆ ಕೂಡ ಅರ್ಜೆಂಟೀನಾ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇವತ್ತಿಗೆ ಸುಮಾರು 1.2 ಟ್ರಿಲಿಯನ್ನಷ್ಟು GDPಯನ್ನು ಹೊಂದಿರೋ ಅರ್ಜೆಂಟೀನಾ ಹಳೆ ಶಿಲಾಯುಗಕ್ಕೂ ಹಿಂದಿನಿಂದ ಕೂಡ ಮಾನವನ ವಾಸಸ್ಥಾನ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಅಲ್ಲಿ ಸಿಕ್ಕಿವೆ. ಹಾಗೆ ಇಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗಗಳು ಸಣ್ಣ ಸಣ್ಣ ಗುಂಪುಗಳಾಗಿ ಜೀವನ ನಡೆಸ್ತಾ ಇದ್ರು ಅನ್ನೋದಕ್ಕೆ ಕೂಡ ಐತಿಹಾಸಿಕ ಪುರಾವೆಗಳು ಸಿಗುತ್ತವೆ. ಇನ್ನು 1480ರಲ್ಲಿ ಇಲ್ಲಿ ಇಂಕಾ ಸಾಮ್ರಾಜ್ಯ ಶುರುವಾಯಿತು. ಅದು ಇವತ್ತಿನ ಕೊಲಂಬಿಯಾ, ಈಕ್ವೆಡಾರ್, ಪೆರು, ಚಿಲಿ ಹಾಗೂ ಅರ್ಜೆಂಟೀನಾಗಳಲ್ಲಿ ಹಬ್ಬಿತ್ತು. ಹಾಗೆ ಪೆಸಿಫಿಕ್ ಮಹಾಸಾಗರದ ಅಂಚಿನವರೆಗೆ ಕೂಡ ಈ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು. ಹೀಗಿದ್ದ ಸಂದರ್ಭದಲ್ಲೇ 1502ರಲ್ಲಿ ಅಮೆರಿಗೋ ವೆಸಿಪುಸ್ಸಿ ಅಮೆರಿಕಾದ ಭೂಮಿಗೆ ಬಂದಿಳಿದ್ನಲ್ಲ. ಆ ಬಳಿಕ 1516ರಲ್ಲಿ ಸ್ಪೇನ್ನಿಂದ ಜುಆನ್ ಡಿಯೋಸ್ ಡೆ ಸೊಲಿಸ್ ಹಾಗೂ 1526ರಲ್ಲಿ ಸೆಬಾಸ್ಟಿಯನ್ ಕಬೋಟ್ ಈ ಅರ್ಜೆಂಟೀನಾಗೆ ಬರ್ತಾರೆ. ಅಲ್ಲಿಂದ ಅರ್ಜೆಂಟೀನಾದಲ್ಲಿ ಸ್ಪೇನ್ನ ವಸಾಹತು ಆಳ್ವಿಕೆ ಶುರುವಾಗುತ್ತೆ. ಇನ್ನು ಇಲ್ಲಿಗೆ ಬ್ರಿಟಿಷರು ಕೂಡ ಬರ್ತಾರೆ 17ನೇ ಶತಮಾನದ ಅಂಚಲ್ಲಿ. ಮುಂದೆ ಈ ಸೆಬಾಸ್ಟಿಯನ್ ಕಬೋಟ್ ಬ್ರಿಟನ್ಗೆ ಹೋಗ್ತಾನೆ. ಆಗ ಬ್ರಿಟಿಷರಿಗೆ ಕೂಡ ಈ ಅರ್ಜೆಂಟೀನಾದ ಮಾಹಿತಿ ಸಿಗುತ್ತೆ. 17ನೇ ಶತಮಾನದ ಅಂಚಲ್ಲಿ
ಬ್ರಿಟಿಷರು ಫಾಕ್ಲ್ಯಾಂಡ್ ದ್ವೀಪಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾರೆ. ಅವತ್ತಿನಿಂದ ಇವತ್ತಿನವರೆಗೆ ಫಾಕ್ಲ್ಯಾಂಡ್ ದ್ವೀಪಗಳು ಬ್ರಿಟಿಷರ ವಶದಲ್ಲೇ ಇವೆ. ಇದನ್ನು ಬ್ರಿಟಿಷ್ ಓವರ್ಸೀಸ್ ಟೆರಿಟರಿ ಅಂತ ಗುರುತಿಸ್ತಾರೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫಾಕ್ಲ್ಯಾಂಡ್ ದ್ವೀಪಗಳು. ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಅರ್ಜೆಂಟೀನಾ ತೀರದಿಂದ ಸುಮಾರು 500 ಕಿಲೋಮೀಟರ್ಗಳ ದೂರದಲ್ಲಿರೋ ಈ ದ್ವೀಪ ಸಮೂಹ ಬ್ರಿಟನ್ನಿಂದ ಸುಮಾರು 12,955 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಸ್ಪ್ಯಾನಿಷ್ ಭಾಷೆಯಲ್ಲಿ ಇದನ್ನ ಇಸ್ಲಾಸ್ ಮಾಲ್ವಿನಾಸ್ ಅಂತ ಕರೆಯಲಾಗ್ತಾ ಇತ್ತು. ಈ ದ್ವೀಪಗಳನ್ನ ಅರ್ಜೆಂಟೀನಾ ಇವತ್ತಿಗೂ ಕೂಡ ತನಗೆ ಸೇರಿದ ದ್ವೀಪ ಸಮೂಹ ಅಂತ ಕ್ಲೈಮ್ ಮಾಡುತ್ತೆ. ಈ ದ್ವೀಪದ ವಿವಾದ ಯುನೈಟೆಡ್ ನೇಷನ್ಸ್ ಸ್ಪೆಷಲ್ ಕಮಿಟಿ ಆನ್ ಡಿಕಾಲನೈಸೇಷನ್ನ ಅಂಗಳದಲ್ಲಿದೆ. ಇವತ್ತಿಗೂ ಕೂಡ ಈ ದ್ವೀಪಗಳು ಬ್ರಿಟಿಷರಿಗೆ ಸೇರಬೇಕಾ ಅರ್ಜೆಂಟೀನಾಗೆ ಸೇರಬೇಕಾ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ವಿಶ್ವಸಂಸ್ಥೆಗೆ ಸಾಧ್ಯ ಆಗಿಲ್ಲ. ಹೀಗಾಗಿ ಬ್ರಿಟಿಷರು ಇದನ್ನು ನಮ್ಮದು ಅಂತ ಕ್ಲೈಮ್ ಮಾಡ್ಕೋತಾರೆ, ಅರ್ಜೆಂಟೀನಾ ಕೂಡ ಇದು ನಮಗೆ ಸೇರಬೇಕು ಅಂತ ಹೇಳುತ್ತೆ. ಸದ್ಯಕ್ಕೇನೋ ಈ ದ್ವೀಪಗಳನ್ನು ಬ್ರಿಟಿಷರು ತಮ್ಮ ಅಂಕೆಯಲ್ಲೇ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಸ್ವಾಯತ್ತ ಸರ್ಕಾರ ಇದ್ರೂ ಕೂಡ ವಿದೇಶಿ ನೀತಿಗಳು ಹಾಗೂ ರಕ್ಷಣೆಯ ಜವಾಬ್ದಾರಿಯನ್ನು ಬ್ರಿಟನ್ ತನ್ನ ಬಳಿ ಇಟ್ಟುಕೊಂಡಿದೆ. ಇನ್ನು ಫಾಕ್ಲ್ಯಾಂಡ್ ದ್ವೀಪ ಸಮೂಹದಲ್ಲಿ ಈಸ್ಟ್ ಫಾಕ್ಲ್ಯಾಂಡ್ ಮತ್ತು ವೆಸ್ಟ್ ಫಾಕ್ಲ್ಯಾಂಡ್ ಅಂತ 2 ಭಾಗಗಳಿವೆ. ಇಲ್ಲಿ ಒಟ್ಟು 776ಕ್ಕೂ ಹೆಚ್ಚು ದ್ವೀಪಗಳಿದ್ದು ಈ ದ್ವೀಪ ಸಮೂಹ 12,173 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಸ್ಟ್ಯಾನ್ಲಿ ನಗರ ಇದರ ರಾಜಧಾನಿ ಅಂತ ಗುರುತಿಸ್ಕೊಳ್ಳುತ್ತೆ. ಗೆಳೆಯರೆ, 2021 ಜನಗಣತಿಯ ಪ್ರಕಾರ ಇಲ್ಲಿ 3,662 ಮಂದಿ ವಾಸ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅವರಲ್ಲಿ ಬಹುತೇಕರು ಬ್ರಿಟನ್ ಮೂಲದವರೇ ಇದ್ದಾರೆ. ಇನ್ನು ಇಲ್ಲಿನ ಅಧಿಕೃತ ಭಾಷೆ ಕೂಡ ಇಂಗ್ಲಿಷೇ ಆಗಿದೆ. 1833ರಿಂದ ಈ ದ್ವೀಪಗಳ ಮೇಲೆ ಬ್ರಿಟನ್ ಸಂಪೂರ್ಣ ಹಿಡಿತವನ್ನು ಸಾಧಿಸಿದೆ. ಅದನ್ನು ಅರ್ಜೆಂಟೀನಾ ವಿರೋಧಿಸ್ತಾ ಬರ್ತಾ ಇದೆ. 1982ರಲ್ಲಿ ಫಾಕ್ಲ್ಯಾಂಡ್ ದ್ವೀಪಗಳಿಗಾಗಿ ಅರ್ಜೆಂಟೀನಾ ಮತ್ತು ಬ್ರಿಟನ್ ನಡುವೆ ಒಂದು ಯುದ್ಧ ಕೂಡ ನಡೆದಿದೆ. 82ರಲ್ಲಿ ಅರ್ಜೆಂಟೀನಾ ಮತ್ತು ಗ್ರೇಟ್ ಬ್ರಿಟನ್ ನಡುವೆ ನಡೆದ ಆ ಯುದ್ಧ 74 ದಿನಗಳ ಕಾಲ ನಡೀತು. ಅವತ್ತಿಗೆ ಅರ್ಜೆಂಟೀನಾದಲ್ಲಿ ಲೆಫ್ಟಿನೆಂಟ್ ಜನರಲ್ ಲಿಯೋಪೋಲ್ಡೋ ಗಾಲ್ಟಿಯೇರಿ ನೇತೃತ್ವದ ಸೇನಾಡಳಿತ ಇತ್ತು. ಆ ಮಿಲಿಟರಿ ಸರ್ಕಾರದ ವಿರುದ್ಧ ಅರ್ಜೆಂಟೀನಾದಲ್ಲಿ ಅಸಮಾಧಾನ ಕೂಡ ಭುಗಿಲೇಳ್ತಾ ಇತ್ತು. ಅಲ್ಲಿ ಆರ್ಥಿಕ ಬಿಕ್ಕಟ್ಟುಂಟಾಗಿತ್ತು. ಹಣದುಬ್ಬರ ಜನರ ಸಿಟ್ಟಿಗೆ ಕಾರಣ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಅಲ್ಲೊಂದು ರಾಷ್ಟ್ರೀಯ ಭಾವನೆಯನ್ನು ಕೆರಳಿಸುವ ಅಗತ್ಯ ಇದೆ ಅನ್ನೋದನ್ನ ಆ ಸೇನಾ ಸರ್ಕಾರ ಅರ್ಥ ಮಾಡಿಕೊಳ್ತು. ಹೀಗಾಗಿ ಅರ್ಜೆಂಟೀನಾ ಈ ದ್ವೀಪದ ಮೇಲೆ ಬ್ರಿಟಿಷ್ ಸಾರ್ವಭೌಮತ್ವದ ವಿರುದ್ಧ ಯುದ್ಧವನ್ನು ಸಾರ್ತು. ಅವತ್ತು ಅರ್ಜೆಂಟೀನಾ ಪಡೆಗಳು ಫಾಕ್ಲ್ಯಾಂಡ್ ದ್ವೀಪಗಳ ಮೇಲೆ ಆಕ್ರಮಣ ಮಾಡಿ ಸ್ಟ್ಯಾನ್ಲಿ ನಗರವನ್ನು ವಶಪಡಿಸಿಕೊಂಡ್ವು. ಹೀಗಾಗಿ ಬ್ರಿಟನ್ನ ಅವತ್ತಿನ ಪ್ರಧಾನಿ ಮಾರ್ಗರೆಟ್ ಥ್ಯಾಚರ್ ಅರ್ಜೆಂಟೀನಾದ ಮೇಲೆ ಯುದ್ಧ ಸಾರಿ ಆ ದ್ವೀಪಗಳನ್ನು ಮರುವಶಪಡಿಸ್ಕೊಳ್ಳೋದಕ್ಕೆ ಆದೇಶವನ್ನು ಕೊಟ್ಟರು. ಸೊ ದೊಡ್ಡ ನೌಕಾಪಡೆನೇ ಅವತ್ತು ಆ ದ್ವೀಪಗಳ ಕಡೆಗೆ ನುಗ್ಗಿ ಬಂತು. ಬ್ರಿಟನ್ನ HMS ಹರ್ಮಸ್ ಮತ್ತು HMS ಇನ್ವಿಸಿಬಲ್ ವಿಮಾನ ವಾಹಕಗಳು ಅಲ್ಲಿಗೆ ಬಂದವು. ಹಾಗೆ ಬ್ರಿಟಿಷ್ ಸಬ್ಮರೀನ್ಗಳು ಕೂಡ ಅಲ್ಲಿ ಕಾಣಿಸ್ಕೊಂಡವು. ಸ್ಯಾನ್ ಕಾರ್ಲೋಸ್ ಬೇ ಮೂಲಕ ಬ್ರಿಟಿಷ್ ಪಡೆಗಳು ಈ ಫಾಕ್ಲ್ಯಾಂಡ್ ದ್ವೀಪಕ್ಕೆ ಪ್ರವೇಶ ಮಾಡಿದ್ವು. ಆ ನಂತರ ನಡೆದ ಯುದ್ಧದಲ್ಲಿ ಅಲ್ಲಿ ಬ್ರಿಟನ್ ಗೆಲ್ತು. ಗೆಳೆಯರೆ, ಅವತ್ತಿಗೆ ಅರ್ಜೆಂಟೀನಾದಲ್ಲಿ ಸೇನಾ ಸರ್ಕಾರ ಆಯಿತು, ಅವರ ಬೆಂಬಲಕ್ಕೆ ರಷ್ಯಾ ಆಯಿತು. ಹೀಗಾಗಿ ಬ್ರಿಟನ್ನ ಬೆಂಬಲಕ್ಕಿಲ್ಲಿ ಅಮೆರಿಕ ನಿಂತ್ಕೊಳ್ತು. ಸೊ ಆ ಯುದ್ಧದಲ್ಲಿ ಬ್ರಿಟನ್ ಸುಲಭವಾಗಿ ಗೆಲುವನ್ನು ದಾಖಲು ಮಾಡೋದಕ್ಕೆ ಸಾಧ್ಯ ಆಯಿತು. ಜೂನ್ 14, 1982ರಂದು ಅರ್ಜೆಂಟೀನಾ ಪಡೆಗಳು ಸ್ಟ್ಯಾನ್ಲಿ ನಗರದಲ್ಲಿ ಶರಣಾದವು. ಆ ದಿನವನ್ನು ಫಾಕ್ಲ್ಯಾಂಡಲ್ಲಿ ಲಿಬರೇಷನ್ ಡೇ ಅಂತ ಆಚರಿಸಲಾಗುತ್ತೆ. ಈ ಯುದ್ಧದ ಕಾರಣದಿಂದ ಅಲ್ಲಿ ಸಾಕಷ್ಟು ನಷ್ಟ ಕೂಡ ಸಂಭವಿಸಿತು. ಆ ನಂತರ ಅರ್ಜೆಂಟೀನಾದಲ್ಲಿ ಕೂಡ ಅಧಿಕಾರ ಬದಲಾವಣೆ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಬ್ರಿಟನ್ ಆ ದ್ವೀಪಗಳ ಮೇಲೆ ಹಿಡಿತವನ್ನು ಹೊಂದಿದೆ. ಆದರೂ ಅರ್ಜೆಂಟೀನಾ ಇದು ನಮಗೆ ಸೇರಬೇಕು, ಬ್ರಿಟಿಷರು ಅಲ್ಲಿಂದ ತೊಲಗಬೇಕು ಅಂತ ಆಗಾಗ ಪ್ರತಿಭಟನೆಗಳನ್ನು ಮಾಡ್ತಾ ಇರುತ್ತೆ. ಇನ್ನು ಬ್ರಿಟನ್ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. 12,955 ಕಿಲೋಮೀಟರ್ ದೂರದಲ್ಲಿನ ಆ ದ್ವೀಪಗಳ ಮೇಲೆ ಇವತ್ತಿಗೂ ತನ್ನ ಹಿಡಿತವನ್ನು ಇಟ್ಟುಕೊಂಡು ಕೂತಿದೆ. ಇನ್ನು ಈಗ ಅರ್ಜೆಂಟೀನಾ ಮತ್ತೆ ಈ ಹಳೆಯ ವಿಷಯವನ್ನು ಕೆದಕಿದೆ. ಅದು ಕೆದಕತಾ ಅಥವಾ ಅಮೆರಿಕ ಕೆದಕೋ ಹಾಗೆ ಮಾಡ್ತಾ ಗೊತ್ತಾಗ್ತಾ ಇಲ್ಲ. ಇನ್ನು ಆ ದ್ವೀಪಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ ಯುದ್ಧ ವಿಮಾನಗಳು ಹಾಗೂ ತೈಲ ಟ್ಯಾಂಕರ್ ವಿಮಾನಗಳಿಗೆ ಅರ್ಜೆಂಟೀನಾ ಅಮೆರಿಕ ಮುಂದೆ ಬೇಡಿಕೆಯನ್ನು ಸಲ್ಲಿಸಿದೆ. ಅವರು ಬೋಯಿಂಗ್ KC-135R ನಂಥ ರಿಫ್ಯೂಯಲಿಂಗ್ ವಿಮಾನಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಈ ಮೂಲಕ ತಮ್ಮಲ್ಲಿರುವ F-16 ಫಾಲ್ಕನ್ ನಂಥ ಯುದ್ಧ ವಿಮಾನಗಳ ರೇಂಜ್ ಅನ್ನು ಹೆಚ್ಚಿಸುವ ಹಾಗೂ ಯುದ್ಧದ ಸಮಯದಲ್ಲಿ ಆ ವಿಮಾನಗಳಿಗೆ ಬೇಕಾದ ತುರ್ತು ಇಂಧನವನ್ನು ತುಂಬಿಸುವ ಲೆಕ್ಕಾಚಾರವನ್ನು ಅರ್ಜೆಂಟೀನಾ ಹಾಕ್ಕೊಂಡಿದೆ.
ಇದರ ಜೊತೆ ಬ್ರೆಜಿಲ್ನ ಎಂಬರರ್ 140 ಟ್ರಾನ್ಸ್ಪೋರ್ಟ್ ವಿಮಾನಗಳನ್ನು ಖರೀದಿಸೋ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಆಯುಧಗಳ ಪ್ರೊಕ್ಯೂರ್ಮೆಂಟ್ ಅರ್ಜೆಂಟೀನಾದ ವಾಯುಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಹೊರತು ಯಾರ ಮೇಲೂ ಯುದ್ಧಕ್ಕಲ್ಲ ಅಂತ ಅಲ್ಲಿನ ಏರ್ಫೋರ್ಸ್ನ ಮುಖ್ಯಸ್ಥ ಬ್ರಿಗೇಡಿಯರ್ ಜನರಲ್ ಗುಸ್ತಾವೋ ಹೇಳ್ತಾ ಇದ್ದಾರೆ. ಆದರೂ ಆ ಮಾತುಗಳನ್ನು ಯಾರೂ ನಂಬ್ತಾ ಇಲ್ಲ. ಅರ್ಜೆಂಟೀನಾ ಅಮೆರಿಕ ಜೊತೆ ಅತ್ಯಂತ ಗಾಢ ಸಂಬಂಧಗಳನ್ನು ಈಗ ಹೊಂದಿರೋದ್ರಿಂದಾಗಿ ಇದು ಬ್ರಿಟನ್ ವಿರುದ್ಧದ ಯುದ್ಧದ ತಯಾರಿ ಅಂತಲೇ ಸಾಕಷ್ಟು ರಕ್ಷಣಾ ತಜ್ಞರು ಭಾವಿಸ್ತಾ ಇದ್ದಾರೆ. ಸದ್ಯಕ್ಕೆ ಅರ್ಜೆಂಟೀನಾ ಬಳಿ ಇರೋ F-16 ವಿಮಾನಗಳು 800ರಿಂದ 900 ಕಿಲೋಮೀಟರ್ಗಳಷ್ಟು ಆಪರೇಷನಲ್ ರೇಂಜನ್ನು ಹೊಂದಿವೆ. ಅರ್ಜೆಂಟೀನಾದ ಮುಖ್ಯ ಭೂಮಿಯಿಂದ ಫಾಕ್ಲ್ಯಾಂಡ್ ಐಲ್ಯಾಂಡ್ ಸುಮಾರು 400ರಿಂದ 500 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಹೀಗಾಗಿ ತಮ್ಮ ಯುದ್ಧ ವಿಮಾನಗಳ ಆಪರೇಷನಲ್ ರೇಂಜನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅರ್ಜೆಂಟೀನಾ ರೀಫ್ಯೂಯಲಿಂಗ್ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೆ. ಈಗಾಗಲೇ 24 F-16 ಯುದ್ಧ ವಿಮಾನಗಳನ್ನು ಕೊಡೋದಕ್ಕೆ ಅಮೆರಿಕ ಒಪ್ಪಿದೆ. ಆ ವಿಮಾನಗಳು 2027ಕ್ಕೆ ಅರ್ಜೆಂಟೀನಾನ ತಲುಪುತ್ತವಂತೆ. 2023ರಲ್ಲಿ ಅರ್ಜೆಂಟೀನಾಗೆ ಹ್ಯಾವೇರ್ ಮಿಲಿ ಅಧ್ಯಕ್ಷರಾದ ನಂತರ ಅಮೆರಿಕಾದೊಂದಿಗಿನ ಸಂಬಂಧಗಳು ತುಂಬ ಸುಧಾರಿಸಿವೆ. ಅದರಲ್ಲೂ ಟ್ರಂಪ್ ಬಂದ ಮೇಲಂತೂ ಇವರಿಬ್ಬರ ಸಂಬಂಧ ಮತ್ತಷ್ಟು ಗಾಢ ಆಗಿದೆ. ಹೀಗಾಗಿ ಟ್ರಂಪ್ 2024ರ ಅಕ್ಟೋಬರಲ್ಲಿ ಒಟ್ಟು $341 ಮಿಲಿಯನ್ ಮೊತ್ತದ ಆಯುಧಗಳನ್ನು ಅರ್ಜೆಂಟೀನಾಗೆ ಕೊಡೋದಕ್ಕೆ ಒಪ್ಪಿದ್ದಾರೆ. ಅದರಲ್ಲಿ F-16ಗಳ ಜೊತೆ AIM-120 ಮಿಸೈಲುಗಳು, ಬಾಂಬುಗಳು, ಲಾಜಿಸ್ಟಿಕ್ ಸಪೋರ್ಟ್ ಹೀಗೆ ನಾನಾ ರೀತಿಯ ಆಯುಧಗಳನ್ನು ಅಮೆರಿಕ ಅರ್ಜೆಂಟೀನಾಗೆ ಸಪ್ಲೈ ಮಾಡೋದಕ್ಕೆ ಒಪ್ಪಿದೆ. ಈ ಮೂಲಕ ಬ್ರಿಟನ್ ಮೇಲೆ ಒತ್ತಡವನ್ನು ಹೇರುವ ತಂತ್ರವನ್ನು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅನುಸರಿಸ್ತಾ ಇದ್ದಾರೆ. ಗೆಳೆಯರೆ, 1982ರ ಸಮಯದಲ್ಲಿ ಅಮೆರಿಕದ ನೆರವು ಹಾಗೂ ಅರ್ಜೆಂಟೀನಾದ ಸಾಕಷ್ಟು ಬಲಹೀನತೆಗಳ ಕಾರಣದಿಂದ ಅಲ್ಲಿ ಬ್ರಿಟಿಷರು ಸುಲಭವಾಗಿ ಗೆದ್ದರು. ಆದರೆ ಈಗ ಅದು ಸಾಧ್ಯ ಆಗುತ್ತೆ ಅಂತೇನೂ ಅನಿಸೋದಿಲ್ಲ. ಒಂದು ವೇಳೆ ಈ ಬಾರಿ ಕೂಡ ಅರ್ಜೆಂಟೀನಾ ಫಾಕ್ಲ್ಯಾಂಡ್ ದ್ವೀಪಗಳ ಮೇಲೆ ದಾಳಿ ಮಾಡಿದ್ದೆ ಆದರೆ ಅಲ್ಲಿ ಅಮೆರಿಕದ ನೆರವು ಬ್ರಿಟನ್ಗೆ ಬೇಕಾಗುತ್ತೆ. ಒಂದು ವೇಳೆ ಅಮೆರಿಕ ಏನಾದರೂ ಅರ್ಜೆಂಟೀನಾ ಪರ ನಿಂತುಬಿಟ್ರೆ ಬ್ರಿಟನ್ ಸಮಸ್ಯೆಗೆ ತುತ್ತಾಗೋ ಸಾಧ್ಯತೆ ಇರುತ್ತೆ. ಸೊ ಅಮೆರಿಕ ಇಲ್ಲಿ ಆ ದ್ವೀಪಗಳ ವಿಷಯವನ್ನು ಇಟ್ಟುಕೊಂಡು ಬ್ರಿಟನ್ನನ್ನು ಬೆದರಿಸುವ ಹಾಗೂ ತನ್ನ ತಾಳಕ್ಕೆ ಕುಣಿಯೋ ಹಾಗೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಟ್ರಂಪ್ ಈ ದ್ವೀಪಗಳನ್ನು ಅರ್ಜೆಂಟೀನಾಗೆ ಕೊಡಿಸಿಬಿಡ್ತಾರೆ ಅಂತೇನಲ್ಲ, ಆದರೆ ಈ ದ್ವೀಪಗಳನ್ನು ತೋರಿಸಿ ಬ್ರಿಟನ್ಗೆ ಧಮಕಿ ಕೊಡೋ ಕೆಲಸವನ್ನಂತೂ ಅವರು ಮಾಡ್ತಾರೆ. ಸೊ ಈ ಸಂಘರ್ಷ ಮುಂದೆ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಕಾಲಾನೇ ಉತ್ತರಿಸಬೇಕು. ಇದು ಗೆಳೆಯರೆ, ಅರ್ಜೆಂಟೀನಾ ಮತ್ತು ಬ್ರಿಟನ್ ನಡುವೆ ನಡೀತಿರೋ ಸಂಘರ್ಷದಲ್ಲಿ ಅಮೆರಿಕ ತಾನು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.